ರಾಜೀವ್ ಗೌಡರವರ ಬೆಂಬಲಿತ ಯುವ ಕಾಂಗ್ರೆಸ್ ಸಮಿತಿಗೆ ಆಯ್ಕೆ ಎಬಿಡಿ ಗ್ರೂಪ್ ಕಚೇರಿಯಲ್ಲಿ ಅಭಿನಂದನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರ ಬೆಂಬಲಿತ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾನೆ. ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೈಯದ್ ಜೈದ್ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದವರನ್ನು ನಗರದ ಕನಕ ನಗರದಲ್ಲಿರುವ ಎಬಿಡಿ ಗ್ರೂಪ್ ಟ್ರಸ್ಟಿನ ಕಚೇರಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರು ಸೈಯದ್ ಜೈದ್ ರವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಿದರು. ವರದಿ ನವೀನ್ ಕುಮಾರ್ ಎಸ್ಎಲ್. ಎಲ್ಲರಿಗೆ ನಮಸ್ಕಾರ. ಎಲ್ಲ ಮತ ನೀಡಿರೋರಿಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ಸೈಯದ್ ಜೈದ್ ಅಫ್ನಾನ್ ಅಂತ. ನಾನು ಯೂತ್ ಕಾಂಗ್ರೆಸ್ಗೆ ಕಂಟೆಸ್ಟ್ ಮಾಡಿದ್ದೆ. ಅಣ್ಣ ಆಶೀರ್ವಾದದಿಂದ ಎಲ್ಲ ನಾವು ಗೆದ್ದಿದ್ದೀವಿ. ನಮ್ಮ ನರೇಂದ್ರ ಅಣ್ಣ, ನಾನು, ಮಧು ಅವರೆಲ್ಲರೂ ನಾನು ಬ್ಲಾಕ್ ಕಾಂಗ್ರೆಸ್ಗೆ ಗೆದ್ದಿದ್ದೀನಿ. ತುಂಬ ಧನ್ಯವಾದಗಳು. ಇವತ್ತು ಯೂತ್ ಕಾಂಗ್ರೆಸ್ ಚುನಾವಣೆ ಹಿಂದೆ ನಡೆದಿತ್ತು, ಅದನ್ನು ಫಲಿತಾಂಶ ಬಂದಿದೆ. ನಮ್ಮ ಇವತ್ತು ಪ್ರೀತಿಯಿಂದ ಜೈದ್ ಅಂತಲೇ ಕರೆಯೋದು ನಮ್ಮ ಜೈದ್ ಇವತ್ತು ಇದರಲ್ಲಿ ವಿಶೇಷವಾಗಿ ಚುನಾವಣೆಯಲ್ಲಿ ಹೆಚ್ಚಿನ ಮತ ತಗೊಳ್ಳೋದ್ರ ಮುಖಾಂತರ ಅದರಲ್ಲಿ ವಿಜಯಶಾಲಿಯಾಗಿದ್ದಾರೆ. ಅವ್ರನ್ನ ಇವಾಗ ನಮ್ಮ ಟೌನ್ಗೆ ಯೂತ್ ಕಾಂಗ್ರೆಸ್ ಟೌನ್ ಬ್ಲಾಕ್ ಜಂಗಮಕೋಟೆ ಬ್ಲಾಕ್ನ ಅಧ್ಯಕ್ಷರಾಗಿ, ಅದೇ ಇದೆರಡೂ ಸೇರುತ್ತಲ್ಲ, ಈ ಬ್ಲಾಕ್ ಅಂದರೆ ಟೌನ್ ನೋಡಿಕೆ ಶಿಡ್ಲಘಟ್ಟ ಬ್ಲಾಕ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ವಿಶೇಷವಾಗಿ ಆ ಒಂದು ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು, ಇಲ್ಲಿರುವಂಥ ಎಲ್ಲ ಮುಖಂಡರುಗಳು, ಯುವಕರು ಹಾಗೂ ಮತದಾರರ ಬಂಧುಗಳು ಯಾರೆಲ್ಲ ಇದಕ್ಕೆ ಶ್ರಮ ಪಟ್ಟರು ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ನರೇಂದ್ರ ಮತ್ತು ಮಧು ಕೂಡ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಈಗೇನಿದೆ ಮತ್ತಷ್ಟು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಂದೊಂದು ಅವರೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ಕೂಡ ಒಂದು ವಿಶ್ವಾಸ ತಗೊಂಡು ಕಾಂಗ್ರೆಸ್ ಪಕ್ಷನ ಭದ್ರಪಡಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನೊಂದು ತಿಳಿ ಹೇಳ್ತೀನಿ.